ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಕೇಳ್ರಪ್ಪ ಕೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದೀಗ ನಾವು ವಿಜಯಪುರ ಜಿಲ್ಲೆಯಲ್ಲಿದ್ದೀವಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಜಲಾಶಯ ಬರುತ್ತೆ. ಆ ಒಂದು ಆಲಮಟ್ಟಿ ಜಲಾಶಯದ ಎದುರಿಗಿರುವ ಬ್ರಿಡ್ಜ್ನಲ್ಲಿ ನಾವಿದ್ದೀವಿ. ತಾವಿಲ್ಲಿ ಗಮನಿಸಬಹುದು, ಇದು ಆಲಮಟ್ಟಿ ಜಲಾಶಯ. ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕೂಡ ಕರೀತಾರೆ. ಆ ಒಂದು ಸಾಗರ ಎದುರುಗಡೆ ಕೃಷ್ಣಾ ನದಿ ಬರುತ್ತೆ. ಆ ಕೃಷ್ಣಾ ನದಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಇದೀಗ ನ್ಯೂಸ್ 18 ಕನ್ನಡ ಏನು ಕೇಳ್ರಪ್ಪ ಕೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದು ರಾಜ್ಯದ ನಾನಾ ಭಾಗಗಳಲ್ಲಿ ನಡೆದಿದೆ. ಇವತ್ತಷ್ಟೇ ಬಾಗಲಕೋಟೆಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಮುಗಿದಿದೆ. ನ್ಯೂಸ್ 18 ಕನ್ನಡ ಕೇಳ್ರಪ್ಪ ಕೇಳಿ ಏನೊಂದು ವಾಹನ ಇದೆ, ಆ ವಾಹನ ವಿಜಯಪುರ ಜಿಲ್ಲೆಗೆ ಈಗ ಬಂದಿದೆ. ತಾವಿಲ್ಲಿ ಗಮನಿಸಬಹುದು, ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕೆ ಏನೊಂದು ವೇದಿಕೆ ಬೇಕು, ಆ ವೇದಿಕೆಯನ್ನು ಈ ಒಂದು ವಾಹನದಲ್ಲಿ ಕಲ್ಪಿಸಲಾಗಿದೆ. ಇದೀಗ ನಾವು ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿಯಿಂದ ಬಸವನ ಬಾಗೇವಾಡಿ ಪಟ್ಟಣಕ್ಕೆ ತೆರಳೋಣ. ಅಲ್ಲಿಯ ಜನ ವಿಜಯಪುರ ಏನು ಲೋಕಸಭೆ ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಹೆಸರಾಗಿದೆ, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ. ಈ ಒಂದು ಚುನಾವಣೆಯಲ್ಲಿ ಬಸವನಾಡಿನ ಜನರು ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ತಮ್ಮ ಅನಿಸಿಕೆಯನ್ನು ಯಾವ ರೀತಿ ಹೇಳ್ಕೊಳ್ತಾರೆ ಎಂಬುದನ್ನು ಕೇಳೋಣ. ಬನ್ನಿ, ಈಗ ನಾವು ಬಸವನ ಬಾಗೇವಾಡಿ ಪಟ್ಟಣಕ್ಕೆ ತೆರಳೋಣ. ನಾವೀಗ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿದ್ದೀವಿ. ಈ ಬಸವನ ಬಾಗೇವಾಡಿ ಬಸವೇಶ್ವರರ ಜನ್ಮಸ್ಥಳ. ತಾವಿಲ್ಲಿ ಗಮನಿಸಬಹುದು, ಇದು ಬಸವೇಶ್ವರ ಸ್ಟ್ಯಾಚ್ಯೂ. ಈ ಒಂದು ಸರ್ಕಲ್ಗೆ ಈಗ ನ್ಯೂಸ್ 18 ಕನ್ನಡದ ಕೇಳ್ರಪ್ಪ ಕೇಳಿ ವಾಹನ ಬಂದಿದೆ. ಈ ಒಂದು ವಾಹನದಲ್ಲಿ ಏನಿದೆ, ಮೈಕ್ ಇದೆ, ಅಲ್ಲಿ ಬೋರ್ಡ್ ಕೂಡ ಇದೆ. ಇಲ್ಲಿ ಸಾಕಷ್ಟು ಜನ ಬಸವನ ಬಾಗೇವಾಡಿ ನಿವಾಸಿಗಳು ಕೂಡ ಸೇರಿದ್ದಾರೆ. ಅವರು ಈ ಒಂದು ಪ್ರಸಕ್ತ ಲೋಕಸಭೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು, ಹಾಲಿ ಅಭ್ಯರ್ಥಿಗಳ ಬಗ್ಗೆ ಅಭಿಪ್ರಾಯ ಏನು, ಈಗ ಹಾಲಿ ಸಚಿವರು ಏನಿದ್ದಾರೆ ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ, ಅವ್ರು ಯಾವ ಒಂದು ವಿಷಯವನ್ನು ಇಟ್ಕೊಂಡು ಮತ ಚಲಾಯಿಸ್ತಾರೆ ಎಂಬುದನ್ನು ಅವರನ್ನೇ ಕೇಳೋಣ. ಇಲ್ಲಿ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬನ್ನಿ, ಅವ್ರಿಗೆ ಮಾತಾಡ್ತಾರೆ. ಅವ್ರ ಅಭಿಪ್ರಾಯ ಏನಿದೆ ಈ ಚುನಾವಣೆ ಬಗ್ಗೆ, ಅವ್ರು ಯಾವ ವಿಷಯಗಳನ್ನು ಇಟ್ಕೊಂಡು ಹಕ್ಕು ಚಲಾಯಿಸ್ತಾರೆ ಅಂತಂಬುದನ್ನು ಕೇಳೋಣ. ಕೇಳ್ರಪ್ಪ ಕೇಳ್ರಿ. ಮೋದಿ ಒಬ್ಬ ದಕ್ಷ ಆಡಳಿತಗಾರ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಸುಧಾರಣೆ ತಿರುತ್ತಕ್ಕಂಥ ಮಹಾನ್ ವ್ಯಕ್ತಿ. 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಹರಿಕಾರ ಬಸವಣ್ಣ ನೆನೆಸ್ಕೊಂಡ್ರೆ ಅವರ ಒಂದು ನಿಟ್ಟಿನೊಳಗೆ ಸಾಗಿರ್ತಕ್ಕಂಥ ವ್ಯಕ್ತಿ ಮೋದಿ ಅಂತರೂ ಪರವಾಗಿಲ್ಲ. ಯಾಕಂದ್ರೆ ಈಗ ನಡೆದಿರ್ತಕ್ಕಂಥ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸಿ ದೇಶದ ಭದ್ರತೆಗೋಸ್ಕರ ಸಾಕಷ್ಟು ಖರ್ಚು, ಸಹಾಯ, ತನಗೆ ತಿಳಿದಂಥ ಒಂದು ಒಳ್ಳೆಯ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಂಡು ದೇಶವನ್ನು ಒಳ್ಳೆಯ ನಿಟ್ಟಿನೆಡೆಗೆ ಸಾಗುವಂತೆ ಮಾಡಿರ್ತಕ್ಕಂಥ ಏಕೈಕ ದಕ್ಷ ಆಡಳಿತಗಾರ ವ್ಯಕ್ತಿಯಪ್ಪ ಅಂತಂದ್ರೆ ಮೋದಿ. ಅದಕ್ಕಾಗಿ ಇಂದು ನಾವೆಲ್ಲರೂ ಭಾರತವನ್ನು ಸುರಕ್ಷಿತವಾಗಿ ಉಳಿದುಕೊಂಡು ಹೋಗಬೇಕಾದ್ರೆ ಮೋದಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಲೇಬೇಕು. ಇಂತಹ ವ್ಯಕ್ತಿಗಳ ಅವಶ್ಯಕತೆ ಭಾಳಷ್ಟಿದೆ. ಅದಕ್ಕೆ ಹಿಂದೆ ಈ ಒಂದು ಅವಧಿಯೊಳಗೆ ಸಾಕಷ್ಟು ಸುಧಾರಣೆ ಮಾಡಿದರೆ, ಒಂದಲ್ಲ ಎರಡಲ್ಲ ಸಾವಿರಾರು ಸಮಸ್ಯೆಗಳನ್ನು ಹೋಗಲಾಡಿಸಿ ದೇಶದಲ್ಲಿ ಎಲ್ಲ ಪ್ರಜೆಗಳು ಸುಖಕರವಾಗಿ ನಿದ್ದೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಮತ್ತು ಸಮಾಜದ ಬಗ್ಗೆ ಕಳಕಳಿಯನ್ನು ಹುಟ್ಟಿಸಿ ದೇಶವನ್ನು ಅಭಿವೃದ್ಧಿ ಪಥದಡಿಗೆ ಒಯ್ತಕ್ಕಂಥ ಹಲವಾರು ಸಾಹಸದ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಹೆಸರು ಯಾರಿಗೆ ಸಲ್ತಪ್ಪ ಅಂತಂದ್ರೆ ಮೋದಿಯವರು ಸಲ್ತದ. ಅದಕ್ಕಾಗಿ ಇವತ್ತು ಮೋದಿಯವರ ಅವಶ್ಯಕತೆ ಭಾಳ ಇದೆ. ಇಂಥ ದಕ್ಷ ಆಡಳಿತಗಾರ ನಮ್ಮ ಮುಂದಿದ್ರೆ ನಮ್ಮ ದೇಶ ಸುಖಕರವಾಗಿ ಸಾಗಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ಬೋದು. ಕಳೆದ 10 ವರ್ಷಗಳಿಂದ ಈ ನಮ್ಮ ಜಿಲ್ಲೆಗೆ ಸಂಸದರಾದಂಥ ರಮೇಶ್ ಜಿಗಜಿಣಗಿ ಅವರು ಯಾವುದೇ ಒಂದು ಗ್ರಾಮಕ್ಕಾಗಲಿ, ನಮ್ಮ ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕಾಗಲಿ, ಈ ನಮ್ಮ ಜಿಲ್ಲೆಗೆ ಅವರ ಅಭಿವೃದ್ಧಿ ಕಾರ್ಯ ಶೂನ್ಯವಾಗಿದೆ. ಆದ ಕಾರಣ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಾವು ಮೈತ್ರಿ ಪಕ್ಷದಿಂದ ಯಾವುದೇ ಅಭ್ಯರ್ಥಿಯನ್ನು ಹಾಕಿದರೂ ಕೂಡ ನಾವು ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಆ ಪಕ್ಷಕ್ಕೆ ನಮ್ಮ ಮತವನ್ನು ಕೊಡ್ತೇವೆ. ಯಾಕೆಂದರೆ ಇಲ್ಲ ಸ್ಥಳೀಯವಾದಂಥ ಸಂಸದರು, ಸಚಿವರು ಕೂಡ ಆಗಿದ್ದರೂ ಕೂಡ ಯಾವುದೇ ರೀತಿಯಿಂದ ಅಭಿವೃದ್ಧಿ ಮಾಡಿಲ್ಲ. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು, ಮೈತ್ರಿ ಸರ್ಕಾರದ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದರು. ರೈತರಿಗೆ, ಈ ದೇಶದ ಬೆನ್ನೆಲುಬಾದಂಥ ರೈತರ ಅನುಕೂಲಕ್ಕೆ ಯಾವ ಸರ್ಕಾರ ನಿಲ್ಲುತ್ತದೆ ಆ ಸರ್ಕಾರಕ್ಕೆ ನಮ್ಮ ಮತ. ನಮ್ಮದು ಮುಂದಿನ ಏನಾದರೂ ನಮ್ಮ ವೋಟ್ ಇದ್ದರೆ ಅದು ಮೈತ್ರಿ ಸರ್ಕಾರದ ಯಾವುದೇ ಅಭ್ಯರ್ಥಿಯಾಗಿರಲಿ ಅವರಿಗೆ ನನ್ನ ಮತ ನೀಡುತ್ತೇನೆ. ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಅವರು ಕಳೆದ 10 ವರ್ಷಗಳಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಇವತ್ತು ಮುತ್ತಿಗೆ ಓವರ್ ಬ್ರಿಡ್ಜ್ ಇರ್ಬೋದು, ಬಿಜಾಪುರ ಟು ಹುಬ್ಬಳ್ಳಿ ನ್ಯಾಷನಲ್ ಹೈವೇ ಇರ್ಬೋದು, ಮತ್ತು ಬಿಜಾಪುರದಿಂದ ಸೋಲಾಪುರ ಚತುಷ್ಪಥ ರೋಡ್ ಇರ್ಬೋದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡುವ ಮುಖಾಂತರ ಇವತ್ತು ಜನಪ್ರಿಯ ಸಂಸದರಾಗಿದ್ದಾರೆ. ಅಂಥ ವ್ಯಕ್ತಿ ಇರುವುದರಿಂದ ನಮ್ಮ ಭಾಗದ ಜನರಿಗೆ ಯಾಕಪ್ಪ ಅಂತಂದ್ರೆ ವಿಶ್ವಗುರು ಬಸವಣ್ಣವರು ನಡೆದಾಡಂಥ ಪುಣ್ಯ ಭೂಮಿಯಲ್ಲಿ
ಸಮಾನತೆ ಹರಿಕಾರರಾಗಿ ಇವತ್ತು ನಮ್ಮ ಸಂಸದರು ಕೆಲಸ ಮಾಡತ್ತಾರ. ಅಂಥ ಸಂಸದರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ನಿಮ್ಮೆಲ್ಲರ ಕೆಲಸ ಅಂಥೇಳಿ ಸಭೆ ಮೂಲಕ ಎಲ್ಲರಿಗೂ ನಮಸ್ಕಾರ. ನಾನು ಒಂದೇ ಹೇಳ್ತಾ ಇದ್ದೇನೆ, ರಮೇಶ್ ಜಿಗಜಿಣಗಿ ಬಸವನ ಬಾಗೇವಾಡಿ ಬಂದಾರ ಕೇಳ್ತಾ ಇದ್ದೇನೆ. ಬಸವನ ಹುಟ್ಟಿದಲ್ಲಿ ಭೂಮಿಯಲ್ಲಿ ಬಂದಿದ್ದಾರ? ಹೋದಷ್ಟತೆ ಎಲೆಕ್ಷನ್ಗೆ ಬಂದಾರು, ಹೊಳ್ಳಿ ಬಂದಿಲ್ಲ. 5 ವರ್ಷ ಆದರೂ 10 ವರ್ಷ ಆದರೂ ಬಂದಿಲ್ಲ ರಮೇಶ್ ಜಿಗಜಿಣಗಿ. ವೇ ಬ್ರಿಡ್ಜ್ ಮಾಡಿದವರು, ಬಿಜ್ಜಳ ಹೈವೇ ಮಾಡಿದವರು ನಮ್ಮ ಜನಪ್ರಿಯ ಶಾಸಕ ಶಿವಾನಂದ ಪಾಟೀಲ್ ಅವರು, ಸಿದ್ದರಾಮಯ್ಯ ಅವರು. ಜಾಸ್ತಿ ನಾನು ನರೇಂದ್ರ ಮೋದಿ ನೋಟ್ ಬ್ಯಾನ್ ಮಾಡ್ದ, ನಾವೆಲ್ಲರೂ ಬ್ಯಾಂಕ್ ಮುಂದೆ ಕಾಯ್ದೀವಿ. ನಮ್ಮ ಹೆಣ ಬಿದ್ದು ಹೊಡೆದು ಚಪ್ಪಲಿ ತೊಗೊಂಡು ಹೋದ್ರು ಪೊಲೀಸರು. ನೋಟ್ ಬ್ಯಾನ್ ಮಾಡಿದ್ರೆ ಇದು ಏನಾದ್ರು ಅರ್ಥ ಕೊಡ್ತೀವಿ ಹೇಳ್ರಿ? ನೋಟ್ ಬ್ಯಾನ್ ಯಾಕೆ ಮಾಡಬೇಕಾಯ್ತು ಮೋದಿ? ನೋಟ್ ಹೇಳ್ತಾರ ಕಾಂದು ಯಾರು ಹೇಳ್ತಾರ ಗಾಂಧಿ ನೋಡ್ತಿದ್ದು ಮೋದಿಯವರ ಇದು ಹೆಸರು ಹಾಕಬೇಕತ್ತಾರ. ಯಾರು ಯಾಕಿದು ಮೋದಿನೇ ಆಳ್ದವ? ಮೊದಲು ಯತ್ನಾಳ್ ಬಸವನಗೌಡ್ರು ಇದ್ರು, ಮೆಸ್ತಿನ ಅವ್ರನ್ನ. ಯತ್ನಾಳ್ ಬಸವನಗೌಡ್ರಿಗೆ ಅಭಿಮಾನ ನಮಗೆ. ಈ ಸದ ರಮೇಶ್ ಜಿಗಜಿಣಗಿ ನಾಟಕ ಮಗವ ಅಂತವಬಾರ್ದು. ಯಾವಾಗ ನಾವು ಹೇಳ್ತೀವಿ ಕೆಲಸ ಮಾಡೋರು ಬೇಕು ನಮಗೆ. ಕೆಲಸ ಮಾಡ್ತಿದ್ರೆ ನಮ್ಮ ದೇಶನೂ ಉದ್ಧಾರ ಆಗ್ತದ, ಜಿಲ್ಲಾನು ಉದ್ಧಾರ ಆಗ್ತದ, ತಾಲೂಕು ಉದ್ಧಾರ ಆಗ್ತದ, ನಾವು ಉದ್ಧಾರ ಆಗ್ತೀವಿ ಅಂತೇಳಿ ಹೆಮ್ಮೆ ಪಡ್ತೀನಿ. ಇವತ್ತು ನಾವು ಇಲ್ಲಿ MP ಕ್ಯಾಂಡಿಡೇಟ್ ನೋಡಿ ನಾವು ವೋಟ್ ಮಾಡ್ತಾ ಇಲ್ಲ. ನಾವು ವೋಟ್ ಮಾಡ್ತಾ ಇರೋದು ನರೇಂದ್ರ ಮೋದಿಯವ್ರು ನೋಡಿ ವೋಟ್ ಮಾಡಕತ್ತೀವಿ. ಇವತ್ತು ರೈತ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಮುದ್ರಾ ಯೋಜನೆ ಇರ್ಬೋದು, ಬೇಟಿ ಬಚಾವೋ ಬೇಟಿ ಪಡಾವೋ ಇರೋದು ಒಬ್ಬ MP ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಇದನ್ನೇನದ ದೇಶದ ಪ್ರಧಾನಿಯವರೇ ಮಾಡಬೇಕು. ಇಂಥ ಯೋಜನೆಗಳು ಬಡವರಿಗೆ ಹೆಲ್ಪ್ ಆಗುವಂಥ ಯೋಜನೆ ಏನು ಮಾಡ್ಯಾರ ಅಂದ್ರೆ ನರೇಂದ್ರ ಮೋದಿಯವ್ರು ಮಾಡತ್ತಾರ. ಈಗ ಯಾರಿಗಾದರೂ ನೋಟ್ ಬ್ಯಾನಿಂದ ತೊಂದರೆ ಆಗಿದೆ ಅಂದ್ರೆ ಕಪ್ಪಣ ಯಾರಿಗ ಅವ್ರಿಗೆ ತೊಂದರೆ ಆಗ್ಯದ, ಸಾಮಾನ್ಯ ಜನರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಆದ್ದರಿಂದ ಈ ಸಲ ಚುನಾವಣೆಯಲ್ಲಿ ನಾವೇನದ ರೈತರ ಪರವಾದಂಥವ್ರು, ಮಹಿಳೆಯರೇ ಪರವಾದಂಥವ್ರು ಇವತ್ತೇನದ ತಲಾಕ್ ಅಂತ ಬ್ಯಾನ್ ಮಾಡಿ ಮುಸ್ಲಿಂ ಸಮುದಾಯದವ್ರು ಯಾರಿಗಾದರೂ ಒಂದು ಹೆಲ್ಪ್ ಮಾಡ್ಯಾರ ಅಂದ್ರೆ ನರೇಂದ್ರ ಮೋದಿ ಅವರು ಮಾಡ್ಯಾರ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ರಮೇಶ್ ಜಿಗಜಿಣಗಿ ಅವರ ಬಗ್ಗೆ ಮಾತನಾಡಿದ್ರು. ರಮೇಶ್ ಜಿಗಜಿಣಗಿ ಅವರು ನಮ್ಮ ರೈಲ್ವೆ ಸಂಪರ್ಕ ಸಾಕಷ್ಟು ಮಾಡಿಕೊಟ್ರು, NTPC ಮಾಡಿದರು, ನ್ಯಾಷನಲ್ ಹೈವೇ ಮಾಡಿದರು. ಒಂದು ಒಳ್ಳೆಯ ರಾಜಕಾರಣಿ. ಅವ ಮುಟ್ಟಿದ ಸತತವಾಗಿ 40 ವರ್ಷ ಅವ ರಾಜಕಾರಣದಲ್ಲಿ ತನ್ನ ಜೀವನ ಮುಡುಪಾಗಿಟ್ಟಿದ್ದಾನೆ. ಯಾಕಪ್ಪ ಅಂತ ಅಂಥ ಮನುಷ್ಯ ಇದ್ದಿದ್ದಕ್ಕೇ ಅವಂಗೆ ಹಾಕಿದ್ದಾರೆ. ನರೇಂದ್ರ ಮೋದಿ ಅವರ ಒಂದು ದಿಟ್ಟ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರೊಳಗೆ ಅವ್ರ ಕ್ಯಾಬಿನೆಟ್ದೊಳಗೆ ಅವ್ರನ್ನ ಮಾಡಬೇಕಾದಪ್ಪ ಅಂತಂದ್ರೆ ಅವಂಥ ಒಂದು ಗುಣ ಮತ್ತು ಅವಂಥ ಶಕ್ತಿ ಇದ್ದಲಿಕ್ಕೆ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಅವ್ರ ಕ್ಯಾಬಿನೆಟ್ದೊಳಗೆ ಮಿನಿಸ್ಟರ್ ಮಾಡಿದ್ದಾರೆ. ಅನೇಕ ರಾಷ್ಟ್ರೀಯ ಅನೇಕ ಯೋಜನೆಗಳು ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ಮಾಡಿಕೊಟ್ಟಂತ ನರೇಂದ್ರ ಮೋದಿ ಅವರ ಸಲುವಾಗಿ ದೇಶ ಉಳಿಬೇಕಾಗ್ತಪ್ಪ ಅಂತ ನರೇಂದ್ರ ಮೋದಿ ಅವರ ವಚನೆ. ಪ್ರತಿಯೊಬ್ಬರು ನಾಗರಿಕರು, ಪ್ರತಿಯೊಬ್ಬ ಸಣ್ಣ ಮಕ್ಕಳು ಇಲ್ಲಿವರೆಗೆ ನರೇಂದ್ರ ಮೋದಿ ಅವರ ಸಲುವಾಗಿ ಒಂದು ಹೆಮ್ಮೆಯ ಒಂದು ಗುರಿ ಇಟ್ಟುಕೊಂಡಿದ್ದಾರೆ. ಈ ದಿಶೆಯಲ್ಲಿ ನರೇಂದ್ರ ಮೋದಿ ಅವರನ್ನು ನಾವು ವೋಟ್ ಹಾಕಿ ಅವ್ರ ಕೈ ಬಲಪಡಿಸಬೇಕಾಗ, ಇನ್ನೊಮ್ಮೆ ದೇಶ ಉಳಿಬೇಕಾಗ್ತಪ್ಪ ಅಂತಂದ್ರೆ ನರೇಂದ್ರ ಮೋದಿ ಆರಿಸ್ತಾ ಇರಬೇಕಾಗಿ. ಕೇಳ್ರಿ ಮೊದಲೇದಾಗಿ ಜಿಗಜಿಣಗಿ ಅವ್ರು ನಾನು ಪೇಪರ್ದಾಗೂ ನೋಡಿಲ್ಲ. ಇವಾಗೊಬ್ಬ ಸಾಮಾನ್ಯ ಪುರಸಭೆ ಮೆಂಬರ್ ಇಲ್ಲ ಜಡ್ಪಿ ಮೆಂಬರ್ ಎಲ್ಲ ಕೆಲಸ ಮಾಡೋದಾಗ್ಲಿ ಅವ್ರ ಪೇಪರ್ದಾಗ ಮಾಡುದಲ್ಲ ಎಲ್ಲ ಬರ್ತದೆ. ಇವ್ರು ಕೆಲಸ ಮಾಡಿದ್ರೆ ಬರ್ಬೇಕಲ್ಲ ಅದು ಹೊರಗ. ಇವ್ರು ಮಾಡುದೇ ಇಲ್ಲ ಅಂದ್ಮ್ಯಾಗ ಏನ್ರಿ ಮಾಡ್ತಾರ? ಯಾವ್ದು ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಎಲ್ಲರೂ ಒಂದ್ರ MP ಇಂಥದ್ ಮಾಡಣ ಇಂಥದ್ ಬಿಟ್ಟರೆ ಒಂದು ಸ್ಟೇಟ್ಮೆಂಟ್ ಕೇಳಿನು ಇಲ್ಲ. ಬರೇ ಫೋರ್ಸ್ ಕೊಡೋದು ಮಾಡೋದು ಎಲ್ಲ. ಮಹಿಳಾ ಮೀಸಲಾತಿ ಐತಿ ಕೇಂದ್ರ ಸರ್ಕಾರದಾಗ ಐತಿ ಅಂತ ಹೇಳ್ತಾರೆ. ಯಾವಾಗ ಐತ್ರಿ? 5 ವರ್ಷನಾಗ ಮೋದಿ ಅವ್ರು ಏನ್ ಮಾಡ್ಯಾರ? 5 ವರ್ಷನಾಗ ಸುಷ್ಮಾ ಸ್ವರಾಜ್ ನಾ ಮಹಿಳೆಯರು ಸಪೋರ್ಟ್ ಮಾಡ್ಬೇಕು ನಿಜ. ಆದ್ರೆ ಸುಷ್ಮಾ ಸ್ವರಾಜ್ ಎಲ್ಲರ ಒಂದಲ್ಲ ನೋಡಿರೇನು? ಇಲ್ಲ. UPA ಸರ್ಕಾರದಷ್ಟು ಮುಂದುವರೆದ ಮಹಿಳೆಯರಿಗೆ ಸಬಲೀಕರಣ ಮಾಡೋರೇ UPA ಸರ್ಕಾರ. ಅದಕ್ಕೋಸ್ಕರ ನಾವು ಮೈತ್ರಿ ಸರ್ಕಾರದಿಂದ ಯಾರೋ ಮುಂದೆ ಬರುವ MP ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನನ್ನ 2014ನೇ ಇಸ್ವಿಯಲ್ಲಿ ಅಕಸ್ಮಾತ್ ಮೋದಿ ಬರದೇ ಇದ್ದರೆ ದೇಶ ದಿವಾಳಿ ಆಗ್ತಿದ್ದು. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು 5 ವರ್ಷ ಆಡಳಿತ ಮಾಡದೇ ಇದ್ರ ಇವತ್ತು ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಎಲ್ಲರೂ 5 ವರ್ಷ ನೋಡ್ತಾ ಇದ್ದಾರೆ. ಎಷ್ಟೋ ಮಹಾನ್ ಸುಧಾರಣೆಗಳು ಮಾಡಿದರೂ ಅವನು ಓದಿ ಸರಿಯಾಗಿ ತಿಳ್ಕೋಬೇಕು ಅನ್ನೋಂಥ ಜ್ಞಾನ ಆ ವಿರೋಧ ಪಕ್ಷದವ್ರು ತಲೆಯಾಗೇ ಇಲ್ಲ. ಅವ್ರು ತಿಳಿದೂ ಇಲ್ಲ ಅವ್ರಿಗೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಅಣ್ಣವರು ನಮ್ಮ ಬ್ರದರ್ ಆಗ್ಬೇಕು. ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಗಾಂಧಿ ಹೇಳಕತ್ತಾರ. ರಾಬರ್ಟ್ ವಾದ್ರಾ ಅವ್ರು ಏನ್ ಮಾಡ್ಯಾರ? ಪ್ರಿಯಾಂಕಾ ಗಾಂಧಿ ಅಲ್ಲ, ವಾದ್ರಾ ಅವ್ರು ಏನ್ ಮಾಡ್ಯಾರ? ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ಯಾರ? ಅವ್ರಿಗೆ ಗುರ್ತೈತಿ. ಆದ್ರೂ ಬರೋ ದಿನಮಾನಗಳಲ್ಲಿ ಎಲ್ಲ ಅವರು ಎಲ್ಲ ನರೇಂದ್ರ ಮೋದಿ ಅವ್ರು ಏನು GST ತರಿಸಿದ್ರು ಅದೆಲ್ಲ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ಯದ. ಆಮೇಲೆ ನೋಟ್ ಬ್ಯಾನ್ ಮಾಡ್ಯಾರ, ಇಲ್ಲತ್ತಲ್ಲ ಯಾರಿಗೆ ಅನನುಕೂಲ ಆಗ್ಯದ?
ಪಾಕಿಸ್ತಾನದವ್ರಿಗೆ ಕೇಳ್ರಿ ಅದನ್ನ, ಇಲ್ಲೆಲ್ಲ ಪಾಕಿಸ್ತಾನದವ್ರಿಗೆ ಕೇಳ್ರಿ ನೋಟ್ ಬ್ಯಾನ್ ಆಗಿದ್ರದ್ದು ಏನಾಗ್ಯದ ಅವ್ರ